ಭಿನ್ನ ವಿಭಿನ್ನ ರೀತಿಯ ಸ್ಕಿಟ್ಗಳನ್ನು ಮಾಡಿ ಅದ್ಭುತ ಪರ್ಫಾರ್ಮೆನ್ಸ್ನ ನೀಡಿ ಚಿನ್ನದ ಕಿರೀಟವನ್ನು ಅಂದರೆ ಮಹಾನಟಿ 2ನೇ ಸೀಸನ್ನ ಚಿನ್ನದ ಕಿರೀಟವನ್ನು ತಮ್ಮ ಮುಡಿಗೇರಿಸ್ಕೊಂಡಂತಹ ವಂಶಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅವರ ಜರ್ನಿ ಹೇಗಿತ್ತು, ಈ ಒಂದು ಮಹಾನಟಿಗೆ ಬರೋದಕ್ಕೆ ಯಾವೆಲ್ಲ ಇನ್ಸ್ಪಿರೇಷನ್ ಆಯಿತು, ಏನೇನೆಲ್ಲ ಇನ್ಸ್ಪಿರೇಷನ್ ಆಯಿತು, ಮತ್ತು ಇದು ಹೇಗೆ ಸಾಧ್ಯ ಆಯಿತು ಈ ಒಂದು ಚಿನ್ನದ ಕಿರೀಟವನ್ನು ಅವ್ರ ಮುಡಿಗೆ ಏರಿಸ್ಕೊಂಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಸೊ ಮೊದಲನೇದಾಗಿ ಫಸ್ಟು ಚಿನ್ನದ ಕಿರೀಟ ನಿಮ್ಮ ಮುಡಿಗೆ ಬಂದಿರತಕ್ಕಂಥದ್ದು, 2ನೇ ಟ್ರೋಫಿಯನ್ನು ನೀವೇ ಎತ್ತಿದ್ದೀರಾ, ಅದು ಸರೋಜಮ್ಮ ಅವ್ರ ಹೆಸರಲ್ಲಿ. ಸೊ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ ಸರ್. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಲಿಲ್ಲ ಈ ಥರ ವಿನ್ ಆಗಬೇಕು ಅಂತ ಹೇಳಿ. ಬಟ್ ಪ್ರತಿ ವಾರ ನನ್ನ ಬೆಸ್ಟ್ ಕೊಟ್ಟು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬರಬೇಕು ಅಂತ ಇದ್ದಿದ್ದು. ಇವಾಗ ಚಿನ್ನದ ಕಿರೀಟ ಅಥವಾ ಟ್ರೋಫಿ ಸಿಕ್ಕಿರೋದು ತುಂಬಾ ಖುಷಿ ಇದೆ. ಅದು ಸರೋಜಾ ದೇವಿ ಮ್ಯಾಮ್ ಅವರ ಹೆಸರಲ್ಲಿ ಸಿಕ್ಕಿರೋದು. ತುಂಬ ಖುಷಿ, ಹೆಮ್ಮೆ ಇದೆ ಸರ್. ಅಂದರೆ ಭಾರತ ಕಂಡ ಅದ್ಭುತ ನಟಿ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಅವರೊಂದು ಛಾಪನ್ನು ಮೂಡಿಸಿದಂಥವ್ರು. ಅವ್ರಿಗೆ ಇತ್ತೀಚೆಗೆ ಕರ್ನಾಟಕ ರತ್ನ ಕೂಡ ಅನೌನ್ಸ್ ಆಗಿದೆ. ಅವ್ರ ಹೆಸರಲ್ಲಿ ನೀವು ಒಂದು ಆ ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ಆ ಒಂದು ಮೂಮೆಂಟ್ ಹೇಗೆ ಅನಿಸ್ತಾ ಇತ್ತು? ಅಂದರೆ ಒಂದು ಎಪಿಸೋಡಲ್ಲಿ ಅವ್ರ ಬಗ್ಗೆ ಒಂದಿಷ್ಟು ಮಾತುಕತೆ ಎಲ್ಲ ಆಗಿತ್ತು. ಅವ್ರನ್ನ ನಮ್ಗಳಿಗೆ ನೋಡೋ ಅಂಥ ಭಾಗ್ಯ ಇರಲಿಲ್ಲ. ಬಟ್ ಅವ್ರ ಮೂವೀಸ್ ನೋಡ್ಕೊಂಡು ಬಂದಿರೋದು, ಅವ್ರ ಆ್ಯಕ್ಟಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದಿರ್ತೀನಿ ನಾನು. ಸೊ ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ, ಆ ಟ್ರಾಫಿ ಮೂಲಕ ಇದೆ ಅಂತ ಅಂದ್ಕೊಂಡು ಇನ್ನು ಒಳ್ಳೆ ಕೆಲಸ ಮಾಡಿಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನಟನೆ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೇಜ್ ಮೇಲೆ ನಿಂತಂಥ ಒಂದು ಮೂಮೆಂಟು, ಕೊನೆ ಮೂಮೆಂಟು, ಇಬ್ಬರು ಕೈ ಮಾತ್ರ ಅಲ್ಲಿ ರಮೇಶ್ ಅರವಿಂದ್ ಸರ್ ಕೈಯಲ್ಲಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನು ಓಡ್ತಾ ಇತ್ತು ನಿಮ್ಮ ಮೈಂಡಲ್ಲಿ? ಅದೇ ತುಂಬ ಏನಂತಾರೆ, ಆ ಮೊಮೆಂಟು ಹೆಂಗಿತ್ತು ಅಂದರೆ, ವಿನ್ನಿಂಗ್ ಅನೌನ್ಸ್ಮೆಂಟ್ ಬಂದು ಬೆಳಗಿನ ಜಾವ 4:15 ಅಷ್ಟೊತ್ತಿಗೇನೋ ಇತ್ತು. ಸೊ ಅಲ್ಲಿ ಫುಲ್ ಚಳಿ ಎಲ್ಲ ಆಗ್ತಿತ್ತು. ಇನ್ನೊಂದು ರಮೇಶ್ ಸರ್ ಕೈಯಲ್ಲಿ ನಂದು ಮತ್ತು ವರ್ಷಾ ಡಿಗ್ರಜ್ ಅವ್ರ ಕೈ ಇತ್ತು. ಆ್ಯಕ್ಚುಲಿ ಅಂದರೆ ಯಾರು ವಿನ್ ಆಗ್ತಾರೆ ಬಿಡ್ತಾರೋ ಅದೇನೂ ಇರಲಿಲ್ಲ. ಯಾರು ವಿನ್ ಆಗ್ತಿದ್ರು, ರಿಸಲ್ಟ್ ಏನೇ ಆಗ್ತಾರೋ ಎಲ್ರಿಗೂ ಖುಷಿ ಇತ್ತು. ಯಾಕೆ ಅಂತ ಹೇಳಿದರೆ, ಅಷ್ಟು ದೊಡ್ಡ ವೇದಿಕೆಯಲ್ಲಿ ಅಷ್ಟು ಒಂದು ಒಳ್ಳೆ ಜಡ್ಜಸ್ ಮುಂದೆ ಅಷ್ಟು ವಾರ ಪರ್ಫಾರ್ಮ್ ಮಾಡಿಕೊಂಡು ನಮ್ಮ ಬೆಸ್ಟ್ ಕೊಟ್ಟು ಫಿನಾಲೆಯಲ್ಲಿ ಟಾಪ್ 5 ಬಂದಿರೋದೇ ಹೆಚ್ಚು. ಸೊ ಅದಕ್ಕಿಂತ ಖುಷಿ ನಮಗಿನ್ನೇನೂ ಇರಲಿಲ್ಲ. ಆ 2 ಕೈ ಹಿಡ್ಕೊಂಡಿದ್ದು ಸರೇ ಹೇಳ್ಬಿಟ್ಟಿದ್ರು ಸ್ಟೇಜಲ್ಲಿ. ಆ್ಯಕ್ಚುಲಿ ಅನುಶ್ರೀ ಅಕ್ಕಂಗೆ ಬೇಗ ಹೇಳ್ರಿ, ಯಾಕಂತ ಹೇಳಿದ್ರೆ ಇಬ್ರು ಕೈ ನಡುಗ್ತಾ ಇದೆ ಇಲ್ಲಿ ಅಂತ. ಸೊ ಆ ಮೊಮೆಂಟ್ ಭಯ ಇತ್ತು, ಒಂಥರ ಕಾತರ ಇತ್ತು, ಯಾರು ಏನು ಅಂತ ಎಕ್ಸೈಟ್ಮೆಂಟ್ ಇತ್ತು, ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಥರ. ಈ ಒಂದು ವೇದಿಕೆಗೆ ಬರಬೇಕಾದ್ರೆ ಮೊದಲು ಕೂಡ ಜಿ ಕನ್ನಡದ ಒಂದು ಡ್ರಾಮಾ ಜೂನಿಯರ್ಸಲ್ಲೂ ಕೂಡ ನೀವು ಕಾಣಿಸ್ಕೊಂಡಿದ್ರಿ. ಇದಕ್ಕೆ ಬರಬೇಕಾದ್ರೆ ಯಾವ ರೀತಿ ಎಲ್ಲ ಆಡಿಷನ್ ನಿಮಗೆ ನಡೀತು, ಹೇಗೆ ಸೆಲೆಕ್ಟ್ ಆದ್ರಿ ಅಂತ ಈ ಒಂದು ಕಾರ್ಯಕ್ರಮ? ಡ್ರಾಮಾ ಜೂನಿಯರ್ಸ್ಗೂ ಮಹಾನಟಿಗೂ ತುಂಬಾ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಅಂದರೆ ಅದು ಕಂಪ್ಲೀಟ್ಲಿ ಬೇರೆ ಥರ ಶೋ. ಆವಾಗ ನನ್ನ 12 ಇಯರ್ಸ್ ಆಗಿತ್ತು. ಆ್ಯಂಡ್ ಅದು ಕಂಪ್ಲೀಟ್ಲಿ ಡ್ರಾಮಾ, ಥಿಯೇಟರ್ ಅಥವಾ ನಾಟಕಗಳು, ಪೌರಾಣಿಕ ಆ ಥರ ಎಲ್ಲ ಮಾಡ್ತಾ ಇದ್ವಿ. ಸ್ಟೇಜ್ ಪರ್ಫಾರ್ಮೆನ್ಸಸ್, ಇಲ್ಲೂ ಸ್ಟೇಜ್ ಪರ್ಫಾರ್ಮೆನ್ಸಸ್ ಕೊಡ್ತಿದ್ವಿ. ಬಟ್ ಆ್ಯಕ್ಟಿಂಗಲ್ಲಿ ಡಿಫ್ರೆನ್ಸ್ ಇತ್ತು. ಇಲ್ಲಿ ಒಂಥರ ಸಿನಿಮ್ಯಾಟಿಕ್, ನ್ಯಾಚುರಲ್ ಆ್ಯಕ್ಟಿಂಗ್ ಎಲ್ಲ ಬೇಕಿತ್ತು. ಸೊ ಅಂದರೆ ನನ್ನ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಏನೂ ಹೋಗಿರಲಿಲ್ಲ. ಮೆಗಾ ಆಡಿಷನ್ಸಲ್ಲಿ ಪ್ರೇಮಾ ಮ್ಯಾಮ್ದೇ ಒಂದು ಆ್ಯಕ್ಟ್ ತಗೊಂಡು ನಾನು ಕೊಟ್ಟಿದ್ದು ಆ್ಯಕ್ಟಿಂಗು. ಆ್ಯಂಡ್ ಪ್ರತಿ ವಾರ ಅಲ್ಲೇ ನಮಗೆ ಮೆಂಟರಿಂಗ್ ಥರ ಆ್ಯಂಡ್ ಪ್ರತಿ ವಾರ ಮೋಲ್ಡ್ ಹಾಕ್ಕೊಂಡು ಹೋಗ್ತಾ ಇದ್ವಿ ನಾವು. ಒಂದು ಒಳ್ಳೆ ಕಲಿಕೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಈ ಒಂದು ಇದಕ್ಕೆ ಬರಬೇಕಂತ ಟ್ರಿಗರ್ ಮಾಡಿದ್ದು ಏನಂತ? ಈಗ ಡ್ರಾಮಾ ಜೂನಿಯರ್ಸ್ ಮುಗಿದೋಗಿತ್ತು, ಒಂದ್ಸರಿ ಇದಾಗಿತ್ತು, ಮತ್ತೆ ಬೇರೆ ಏನಾದರೂ ಅವಕಾಶಗಳು ಸಿಗ್ತಾ ಇದ್ವಾ ಆ್ಯಕ್ಟಿಂಗ್ ಇದರಲ್ಲಿ, ಅಥವಾ ಅದನ್ನು ತೋರಿಸ್ಕೊಳಕ್ಕಿಂತ ಮುಂಚೆ ಇದೊಂದು ಟ್ರೈ ಮಾಡಿಬಿಡೋಣ ಅಂತ ಹೆಂಗೆ ಏನಾರ ಇತ್ತಾ, ಅಥವಾ ಯಾವ ಥರ ಟ್ರಿಗರ್ ಆಗಿದ್ದು? ಟ್ರಿಗರ್ ಅಂತ ಏನೂ ಇಲ್ಲ. ಡ್ರಾಮಾ ಜೂನಿಯರ್ಸ್ ಆದಮೇಲೆ ನಾನು ಪೈಲ್ವಾನಲ್ಲಿ ಮೂವಿಯಲ್ಲಿ ಮಾಡಿದ್ದೆ ಚೈಲ್ಡ್ ಆರ್ಟಿಸ್ಟ್ ಆಗಿ. ಅದಾದಮೇಲೆ ನನಗೇನು ಅನಿಸ್ತು ಅಂದರೆ, ಆ್ಯಕ್ಟಿಂಗಲ್ಲಿ ನಾನು ಮುಂದುವರಿಬೇಕು, ಆ್ಯಕ್ಟಿಂಗಲ್ಲೇ ಹೋಗಬೇಕು, ಕೆರಿಯರ್ನ ನನ್ನ ಪ್ರೊಫೆಷನಾಗಿ ತಗೋಬೇಕು, ಒಟ್ಟಿನಲ್ಲಿ ಈ ಫೀಲ್ಡಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇತ್ತು. ಸೊ ಮಹಾನಟಿ ವೇದಿಕೆ ಒಂದು ಒಳ್ಳೆ ವೇದಿಕೆ, ನಮ್ಮ ಪೊಟೆನ್ಷಿಯಲ್ ತೋರ್ಸೋಕ್ಕೆ, ನಮ್ಮ ಒಂದು ಪ್ರತಿಭೆನ ಪ್ರೂವ್ ಮಾಡೋಕ್ಕೆ. ಸೊ ಐ ಥಾಟ್ ಇದಕ್ಕೆ ಅಂದರೆ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಮೇ ಬಿ ನನಗೂ ಯಾವುದಾದ್ರು ಅಪಾರ್ಚುನಿಟೀಸ್ ಬರ್ಬೋದೇನೋ, ಅಥವಾ ನನ್ನನ್ನು ನಾನು ಆ ಒಂದು ಫೀಲ್ಡಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆ ಸಣ್ಣ ಹೆಜ್ಜೆ ಆಗುತ್ತೇನೋ ಅಂತ ಅಂದ್ಕೊಂಡು ಈ ವೇದಿಕೆಗೆ ಬಂದಿದ್ದು. ಈ ಥರದ ಒಂದು ವೇದಿಕೆ, ಈ ಥರ ಒಂದು ಕಾರ್ಯಕ್ರಮ ಬರಬೇಕಂದ್ರೆ, ಅಥವಾ ಆ್ಯಕ್ಟಿಂಗ್ ಕಡೆ ನೀವು ಒಂದು
ಬರಬೇಕು ಅಂದಾಗ ಮನೆಯವ್ರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಹೇಗಿದೆ ಸಪೋರ್ಟ್ ಎಲ್ಲ ಹೇಗೆ? ತುಂಬ ಅಂದರೆ ತುಂಬ ಸಪೋರ್ಟ್. ಅದು ನಾನು ಪ್ರತಿ ವಾರ ಹೇಳ್ಕೊಂಬಂದಿದ್ದೀನಿ. ಅದು ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಆ್ಯಕ್ಚುಲಿ ಅಮ್ಮನ ಸಪೋರ್ಟ್ ನನಗೆ ಎಷ್ಟಿದೆ ಅಂತ ಹೇಳಿ. ಅಪ್ಪನೂ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಫೀಲ್ಡ್ಗೆ. ಬಟ್ ಅಮ್ಮ ಅಂದರೆ ಇವಾಗ ನನ್ನ ಜೊತೆ ಒಂದು ಶಕ್ತಿಯಾಗಿ ಒಂದು ಬ್ಯಾಕ್ ಬೋನ್ ಆಗಿರೋದು ಅವ್ರು ಮಾತ್ರ. ಸೊ ಅವ್ರ ಪ್ರತಿ ಎಪಿಸೋಡ್ ಪ್ರತಿ ವೀಕ್ ನಾನು ಏನೇ ಮಾಡಲಿ ಏನೇ ಬಿಡಲಿ ಯಾವುದಕ್ಕೂ ಇಲ್ಲ ಅದು ಆಗಲ್ಲ ಅಂತ ಹೇಳ್ದವರೆಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಂದಕ್ಕೂ ಎಂಕರೇಜ್ ಮಾಡಿ ಇಲ್ಲಿ ತನಕ ತಂದುಕೊಟ್ಟಿದ್ದಾರೆ. ಸೊ ಮೇ ಬಿ ಅವ್ರ ಸಪೋರ್ಟ್ ಪೇರೆಂಟ್ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಮಕ್ಕಳಿಗೆ. ಸೊ ನನಗೆ ಅಮ್ಮ ಅದ್ರಲ್ಲಿ ಏನೂ ಕಮ್ಮಿ ಮಾಡಿಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಇನ್ನು ಮುಂದೆ ಮಾಡ್ತಾರೆ ಅಂತಲೂ ಗೊತ್ತು. ಏನು ಹೇಳಲಿ, ಥ್ಯಾಂಕ್ ಯು ಅಮ್ಮ. ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಬ್ರು ಮಾದರಿ, ಒಬ್ರು ಮಾಡೆಲ್ ಅಂತ ಇರ್ತಾರೆ, ಸ್ಫೂರ್ತಿ ಅಂತ ಇರ್ತಾರೆ. ನಿಮಗೆ ಯಾರು ಸ್ಫೂರ್ತಿ ಮಾಡ್ತಾರೆ ಕನ್ನಡ ನಟರಲ್ಲಿ? ಸ್ಫೂರ್ತಿ ಅಂದರೆ ನನ್ನ ಫೇವ್ರೆಟ್ ಪರ್ಸ್ನಲ್ ಆ್ಯಕ್ಟರ್ ಇದನ್ನು ಎಲ್ರಿಗೂ ಗೊತ್ತಾ, ಹೇಳ್ಬಿಟ್ಟಿದ್ದೀನಿ ಎಲ್ಲ ಕಡೆ ಆ್ಯಕ್ಚುಲಿ. ಅಪ್ಪು ಸರ್ ನನಗೆ ತುಂಬ ಇಷ್ಟ. ಅವ್ರ ಆ್ಯಕ್ಟಿಂಗ್, ಅವ್ರ ಡ್ಯಾನ್ಸ್, ಅವ್ರ ಪರ್ಸ್ನಾಲಿಟಿ, ಅವ್ರ ಹ್ಯುಮ್ಯಾನಿಟಿ, ಕೈಂಡ್ನೆಸ್ ಎಲ್ಲನೂ ಇಷ್ಟ ನನಗೆ. ಸೊ ಅಪ್ಪು ಸರ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಬೇರೆ ಆ್ಯಕ್ಟರ್ಸ್ ಅಥವಾ ಅವ್ರ ಆ್ಯಕ್ಟಿಂಗ್ ನೋಡೋದಂದರೆ ಬೇರೆ ಮೂವೀಸಲ್ಲಿ ಬೇರೆ ಎಲ್ಲರೂ ಇಷ್ಟ ಆಗ್ತಾರೆ. ನನಗೆ ಇಷ್ಟ ಇಲ್ಲ ಅಂತ ಯಾರೂ ಇಲ್ಲ, ಎಲ್ಲರೂ ಇಷ್ಟ ಆಗ್ತಾರೆ. ಯಾರ ಜೊತೆ ಅಪಾರ್ಚುನಿಟಿ ಸಿಕ್ಕಿದ್ರು ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ಬಟ್ ಅದೇ ಅಪ್ಪು ಸರ್ ನನಗೆ ಚಿಕ್ಕ ವಯಸ್ಸಿನಲ್ಲೂ ತುಂಬ ಇಷ್ಟ. ಈಗ ಅಂದರೆ ಕಪ್ ತೊಗೊಂಡ್ರಿ, ಕಪ್ ಇದಾದ್ಮೇಲೆ ಗೆದ್ದ ಮೇಲೆ ಈಗಾಗಲೇ ಊರ ಕಡೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದು ಮಾಡ್ತಿರ್ತಾರೆ, ಫೋನ್ ಮಾಡಿದ್ರ ಅಥವಾ ನೀವು ಹೋದಾಗ ಭೇಟಿ ಮಾಡಿ ಬಂದ್ರ, ಏನಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಿಂದ? ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು ಫ್ರೆಂಡ್ಸ್ ಫ್ಯಾಮಿಲಿಯಿಂದ. ಫಿನಾಲೆಗೆ ಬಂದಿದ್ರು, ಫ್ರೆಂಡ್ಸ್ ಬಂದಿದ್ರು, ಫ್ಯಾಮಿಲೀಸ್ ಬಂದಿದ್ರು. ಆ್ಯಕ್ಚುಲಿ ಅಷ್ಟು ರಾತ್ರಿ ತನಕ ನನ್ನ ಫ್ಯಾಮಿಲಿ ನನಗೆ ಕಣ್ಣಿಗೆ ಕಾಣ್ತಿತ್ತು, ಅಷ್ಟು ಜನ ಕೂತ್ಕೊಂಡಿದ್ರು ಅಲ್ಲಿ. ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ. ನನ್ನ ಕಾಲೇಜ್, ನಾನು ಇದನ್ನು ಮೆನ್ಷನ್ ಮಾಡಲೇಬೇಕು, ನಾನು ಪ್ರೆಸೆಂಟಾಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ ಸಹ್ಯಾದ್ರಿ ಕಾಲೇಜಲ್ಲಿ. ಸೊ ಇಂಜಿನಿಯರಿಂಗ್ ಅಂದ ತಕ್ಷಣ ಅಟೆಂಡೆನ್ಸ್ ಅದೆಲ್ಲ ತುಂಬ ಮುಖ್ಯ ಆಗುತ್ತೆ. ಬಟ್ ನನಗೆ ನನ್ನ ಡಿಪಾರ್ಟ್ಮೆಂಟ್ AIML ಡಿಪಾರ್ಟ್ಮೆಂಟ್, ನನ್ನ HOD ಬಂದು ಪುಷ್ಪಲತಾ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಫ್ರೆಂಡ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿ ವೀಕ್ ನನಗೆ ಪ್ರತಿ ಪರ್ಫಾರ್ಮೆನ್ಸ್ ಆದಮೇಲೆ ಮೆಸೇಜ್ ಮಾಡೋದು ಅಥವಾ ವೋಟಿಂಗ್ ಮುಖಾಂತರ ಇದು ಮಾಡೋದು ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವಾಗಲೂ ಅಷ್ಟೇ, ಊರಿಗೆ ಹೋಗಿ ಫಸ್ಟ್ ಹೋಗಿದ್ದೆ ನಾನು ಕಾಲೇಜ್ಗೆ. ಆ್ಯಕ್ಚುಲಿ ಟ್ರಾಫಿ ಎಲ್ಲ ತೊಗೊಂಡು ಹೋಗಿದ್ದೆ, ತೋರಿಸಿದ್ದೆ. ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದಮ್ ಆಲ್ಸೋ. ಸಾಕಷ್ಟು ಜನದ ಒಬ್ಬರು ಕನಸಿರುತ್ತೆ, ಇದು ಇಂಡಸ್ಟ್ರಿಗೆ ಬರ್ಬೇಕನ್ನೋ ಒಬ್ಬ ವ್ಯಕ್ತಿಗೆ ನಮ್ಮದು ಒಂದು ಗಾಂಧಿನಗರದಲ್ಲಿ ಯಾವತ್ತಾದರೂ ಒಂದು ಕಟೌಟ್ ನಿಲ್ಲೇಬೇಕು ಅಂತ ಸಾಕಷ್ಟು, ಅದು ಹಠ ಅಂತ ಹೇಳ್ಬೋದು, ಒಂದು ಕನಸು ಅಂತಲೇ ಇರುತ್ತೆ. ಸೊ ನಿಮ್ಮ ಒಂದು ಕಟೌಟ್ ನಿಂತಾಗ ನೀವು ಅಲ್ಲಿ ಸಾಕಷ್ಟು ಎಮೋಷ್ನಲ್ ಆದ್ರಿ. ಸೊ ಅದ್ರ ಬಗ್ಗೆ ಹೇಳೋದು. ನಮಗೆ ಈ ಸೀಸನಲ್ಲಿ ಕಟ್ಔಟ್ ಅಂದರೆ ಹೋದ ಸೀಸನಲ್ಲಿ ನೋಡಿದ್ವಿ ಬರುತ್ತೆ ಅಂತ. ಬಟ್ ಈ ಸೀಸನಲ್ಲಿ ಅಂದರೆ ನಮ್ಗೆ ಐಡಿಯಾ ಇರಲಿಲ್ಲ ಯಾವತ್ತಿಂದ ಇರುತ್ತೆ, ಏನು ಕತೆ ಎತ್ತ ಅಂತ. ಅದು ಸರ್ಪ್ರೈಸ್ ಆಗಿ ಅನೌನ್ಸ್ ಮಾಡಿದ್ರು ಅದೇ ಎಪಿಸೋಡಲ್ಲಿ. ಆ್ಯಂಡ್ ಫಸ್ಟ್ ಕಟ್ಔಟ್ ನನಗೆ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಮಗೆ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ನಟಿಯಾಗಿ ಬೆಳಿಬೇಕು ಅನ್ನೋರಿಗೆ ಈ ಥರ ಮೂವೀಸ್ ತೆರೆ ಮೇಲೆ, ಬೆಳ್ಳಿ ತೆರೆಯಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಅಥವಾ ಕಟ್ಔಟ್ ಬೀಳೋದಾಗಿರ್ಬೋದು, ಇದು ತುಂಬಾ ಅಂದರೆ ಒಂದು ಕನಸಾಗಿರುತ್ತೆ. ಸೊ ಇಂಥದ್ದು ಈ ವೇದಿಕೆ ನಮಗೆ ಒಂದು ಅಪಾರ್ಚುನಿಟಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ್ಯಂಡ್ ನನಗೆ ಅದು ಸಿಕ್ಕಿರೋದು ತುಂಬಾ ಖುಷಿ ಇದೆ. ಎಷ್ಟೋ ಜನರು ಎಷ್ಟೋ ಬಾರಿ ಬ್ಯಾನರ್ಸಲ್ಲಿ ನಮ್ಮ ಚಿಕ್ಕ ಫೋಟೋ ಕಂಡನೇ ಖುಷಿ ಪಟ್ಕೋತೀವಿ, ಅಥವಾ ಹೀರೋಸ್ಗಳ ಕಟ್ಔಟ್ ನೋಡಿನೇ ಅಯ್ಯೋ ನಂದೊಂದು ಕಟ್ಔಟ್ ಬರಬೇಕಲ್ಲ ಅಂತ ಅಂದ್ಕೊಂಡಿರ್ತೀವಿ. ಸೊ ಅಂಥದ್ರಲ್ಲಿ ನಮ್ಮದು ಆಲ್ಮೋಸ್ಟ್ 20-25 ಫೀಟ್ ಕಟ್ಔಟ್ ಬಂದಿರೋದು ತುಂಬಾ ಖುಷಿ ಇದೆ. ಐ ಗೆಸ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಅದನ್ನು ನಾವು ಅಲ್ಲಿ ಕಣ್ಮುಂದೆ ನೋಡಿದಾಗನೇ ಅದು ಗೊತ್ತಾಗುತ್ತೆ. ಇವಾಗ ಮಾತಲ್ಲಿ ಹೇಳೋಕ್ಕೆ ಅದು ಸಾಧ್ಯ ಇಲ್ಲ ಆ ಖುಷಿನ. ಅಂದರೆ ವೇದಿಕೆ ಮೇಲೆ ಸಾಕಷ್ಟು ನಗಿಸಿದ್ದೀರಾ, ಸಾಕಷ್ಟು ಅಳಿಸಿದ್ದೀರಾ. ಅದರಲ್ಲಿ ನಿಮಗೆ ಈ ಥರ ಇದೇ ನನಗೊಂದು ಬೆಸ್ಟ್ ಪರ್ಫಾರ್ಮ್ ಅಂತ ಅನಿಸಿದ್ದು ಯಾವುದಾದ್ರೂ ಇದೆಯಾ ಅಂತ? ಅಂದರೆ ಒಂದು ಅಂತಲ್ಲ, ತುಂಬ ಇದೆ ಆ್ಯಕ್ಚುಲಿ. ಫಿನಾಲೆಕ್ಕಿನ್ನ ಒಂದು 3-4 ಎಪಿಸೋಡ್ ಮಾಡಿದ್ದು ಅಂದರೆ ನಾಗಮಂಡಲ ಮೂವಿ ರೀಕ್ರಿಯೇಷನ್ ಆಗಿರ್ಬೋದು, ಬರ್ಫಿ ಮೂವಿದು, ಅದಾದಮೇಲೆ ನನ್ನ ಫಿನಾಲೆ ಶಾರ್ಟ್ ಮೂವಿ, ಅದಾದಮೇಲೆ ಅಮೃತ ವರ್ಷಿನಿದು ಕೆಲವೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ಸು, ಕಾಂಚನದು. ಹಾಗೆ ಅಂದರೆ ನನಗೆ ಹೆಂಗಿತ್ತು ಅಂದರೆ ಪ್ರತಿ ಒಂದು
ಪರ್ಫಾರ್ಮೆನ್ಸ್ ಪ್ರತಿ ವಾರ ಚಾಲೆಂಜಿಂಗ್ ಆಗಿ ಕೊಡ್ತಿದ್ರು. ಸೊ ಅದು ಎಲ್ಲಾದ್ರಲ್ಲೂ ತುಂಬಾ ಕಲ್ತಿದ್ದೀನಿ, ಎಲ್ಲಾದ್ರಲ್ಲೂ ಒಂದೊಂದು ಮೆಮೊರಿ ಇದೆ ನನಗೆ. ಆ ಥರ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದೆ ಯಾವ್ದು? ನಾನು ಕಾಲ್ ಕಟ್ಟಿ ಒಂದು ಆಕ್ಟ್ ಮಾಡಿದ್ದೆ, ಅಪೂರ್ವ ಸಗೋಚರಗಳ ಮೂವಿದು, ಕಮಲ್ ಹಾಸನ್ ಸರ್ ಮಾಡಿದ್ದು ಆಕ್ಚುಲಿ. ಸೊ ಎಸ್, ಮಂಡಿ ಮೇಲೆ ನಡ್ಕೊಂಡು ಇದು ಮಾಡಿದ್ದು. ಸೊ ಅದು ಕಷ್ಟ ಅಂತ ಅನ್ಸ್ತು, ಯಾಕೆಂದ್ರೆ ಪೂರ್ತಿ ಸ್ಕಿಟ್ ನಾನು ಕಾಲ್ನ ಮಡ್ಚಿ ಕಟ್ಟಿ ಖಾಲಿ ಮಂಡಿಯಲ್ಲಿ ಮಾಡ್ಬೇಕಿತ್ತು. ಸೊ ಅವತ್ತು ಅನುಶ್ರೀ ಅವರು ನಿಮ್ಗೆ ಮಂಡಿ ಹಚ್ಚಿ ಅವತ್ತು ನಮಸ್ಕಾರ ಮಾಡ್ತಾರೆ. ಹೌದು 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 ಹೌದು. ಪ್ರೇಮ ಮ್ಯಾಮ್ ಸ್ಟೇಜ್ಗೆಲ್ಲ ಬಂದು ಎಲ್ಲ ಹಗ್ ಮಾಡಿದ್ರು. ಅಂಡ್ ನನಗೆ ಆ ಪರ್ಫಾರ್ಮೆನ್ಸ್ಗೆ ಕಾಟೇರ ನಮಸ್ಕಾರ, ಫಸ್ಟ್ ಕಾಟೇರ ನಮಸ್ಕಾರ ಸಿಕ್ಕಿತ್ತು. ಹೌದು ಹೌದು. ಅದೇ ಈ ನಿಮ್ಗೆ ನಿಮ್ಮ ಪರ್ಫಾರ್ಮೆನ್ಸ್ಗೆ ಸಾಕಷ್ಟು ಕಾಟೇರ ನಮಸ್ಕಾರ ಮತ್ತೆ ಬೇರೆ ಬೇರೆ ಜಡ್ಜಸ್ ಕಡೆಯಿಂದ ಒಳ್ಳೊಳ್ಳೆ ಅಪ್ರಿಷಿಯೇಷನ್ ಸಿಕ್ಕಿದೆ. ಎಲ್ಲ ಜಡ್ಜಸ್ ಬಗ್ಗೆ ಹೇಳೋದಾದ್ರೆ? ಜಡ್ಜಸ್ ಬಗ್ಗೆ ಅದೇ ಅಂದರೆ ನಾವುಗಳು ತುಂಬ ಲಕ್ಕಿ ಅಂತ ಜಡ್ಜಸ್ ಮುಂದೆ ಪರ್ಫಾರ್ಮ್ ಮಾಡೋಕ್ಕೆ ಪ್ರತಿ ವಾರ, ಆ್ಯಂಡ್ ಅವ್ರುಗಳ ಸಜೆಷನ್ ತಗೊಳ್ಳೋಕ್ಕೆ, ಇನ್ಪುಟ್ಸ್ ತಗೊಳ್ಳೋಕ್ಕೆ. ಆ್ಯಂಡ್ ಅದು ನಮಗೆ ಹೋಗ್ತಾ ಹೋಗ್ತಾ ವಾರ ತುಂಬ ಹೆಲ್ಪ್ ಆಗ್ತಾ ಇತ್ತು. ತರುಣ್ ಸರ್ ಆಗಿರಲಿ, ಪ್ರೇಮಾ ಮ್ಯಾಮ್ ಆಗಿರಲಿ, ಸ್ಟ್ರಿಕ್ಟ್ ಅಂತ ಅನ್ಸ್ಬೋದು, ಬಟ್ ಅವ್ರು ಕೊಡೋ ಅಂಥ ಜಡ್ಜ್ಮೆಂಟ್ ಆಗಿರ್ಬೋದು ಅಥವಾ ಅವ್ರು ಏನೆಲ್ಲ ನೋಟಿಸ್ ಮಾಡಿ ಹೇಳ್ತಾರೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನಮಗೆ ಮುಂದೆ ಇಂಪ್ರೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಿರುತ್ತೆ. ರಮೇಶ್ ಸರ್ ಒಂಥರ ನಮ್ಮೆಲ್ಲ ಕಂಟೆಸ್ಟೆಂಟ್ಸ್ಗೂ ಫೇವ್ರೇಟ್ ಥರ, ಅಂದರೆ ಸೆಟ್ಟಿಗೆ ಬರ್ತಾ ವಿಶ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ನಿಶ್ವಿಕಾ ಮ್ಯಾಮು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ಅವರು ಅಷ್ಟೇ ಶೂಟೆಲ್ಲ ಮುಗಿದ ತಕ್ಷಣ ನಮ್ಮ ಹತ್ರ ಬಂದು ಮಾತಾಡಿಸಿ ಆಮೇಲೆ ಅವ್ರು ಆ್ಯಕ್ಚುಲಿ ಮನೆಗೆ ಹೋಗ್ತಾರೆ. ಸೊ ಲಕ್ಕಿ ಆ್ಯಂಡ್ ಹ್ಯಾಪಿ ಅಂಥ ಜಡ್ಜಸ್ ಮುಂದೆ ಪರ್ಫಾರ್ಮ್ ಮಾಡಿ, ಆ್ಯಂಡ್ ನಮ್ಗಳಿಗೇನೋ ಒಂದು ಪರಿಚಯ ಆಗಿರೋದಕ್ಕೆ ಖುಷಿ ಇದೆ. ಲಾಸ್ಟ್ ಸೀಸನ್ ಪ್ರಿಯಾಂಕಾ ಅವರು ಈಗಾಗಲೇ ಆ್ಯಕ್ಟಿಂಗ್ ಕೆರಿಯರಲ್ಲಿ ಹೀರೋಯಿನ್ ಆಗಿದ್ದಾರೆ. ತರುಣ್ ಸುಧೀರ್ ಅವರು ಏನಿದ್ರು ಅವರ ಒಂದು ಬ್ಯಾನರಲ್ಲಿ ಹೀರೋಯಿನ್ ಆಗಿ ಎಂಟ್ರಿ ಆಗಿದ್ದಾರೆ. ಸೊ ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಯಾವ ರೀತಿ ಇರುತ್ತೆ, ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ? ಆ್ಯಕ್ಚುಲಿ ಮೊನ್ನೆ ಅಷ್ಟೇ ಮುಹೂರ್ತ ಆಯಿತು. ಲವ್ ಕೇಸ್ ಅನ್ನೋ ಒಂದು ಮೂವಿಯಲ್ಲಿ ನಾಯಕ ನಟಿಯಾಗಿ ನಾನು ಕೂಡ ಬೆಳ್ಳಿ ತೆರೆಗೆ ಕಾಲಿಡ್ತಾ ಇದ್ದೀನಿ. ಫಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ ಎಲ್ಲ ಆಯಿತು, ಇನ್ನು ಒಂದೇ ಸ್ಕೆಡ್ಯೂಲ್ಸ್ ಬಾಕಿ ಇದೆ. ಸೊ ಎಸ್, ಮುಂದೆ ಬೇರೆ ಪ್ಲಾನ್ಸ್ ಹೋಗ್ತಾ ಆವಾಗ ಹೇಳ್ತೀನಿ ನಾನು. ಬಟ್ ಸದ್ಯಕ್ಕೆ ಅದು ಒಂದು ಮುಹೂರ್ತ ಆಗಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ಒಂದು ನಾರ್ಮಲ್ ಲೈಫ್ ಇತ್ತು, ಇನ್ನು ಮುಂದೆ ಸೆಲೆಬ್ರಿಟಿ ಲೈಫ್ ಎಂಟ್ರಿ ಕೊಟ್ಟಿದ್ದೀರಾ. ಸಾಕಷ್ಟು ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಇದನ್ನು ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಜೊತೆಗೆ ಫೋಟೋ ಅದು ಇದು ಅಂತ ಬಂದಾಗ ಅದೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ಅದನ್ನು ಹೇಗೆ ನಿಭಾಯಿಸೋಕ್ಕೆ ಸಿದ್ಧರಾಗಿದ್ದೀರಾ ಅಂತ? ನನಗೆ ಆ್ಯಕ್ಚುಲಿ ತುಂಬಾ ಖುಷಿ, ಅಂದರೆ ಅವ್ರಗಳ ಪ್ರೀತಿ ಅಭಿಮಾನದಿಂದ ನಾವು ಇಲ್ಲಿ ತನಕ ಬೆಳೆದಿದ್ದೀವಿ. ಸೊ ಯಾರೇ ಬಂದು ಫೋಟೋ ಕೇಳಿ ಮಾತಾಡಿಸಿದಾಗ ತುಂಬಾ ಖುಷಿ ಆಗುತ್ತೆ. ಪ್ರತಿ ಒಂದು ಎಪಿಸೋಡ್ ಬಗ್ಗೆ ಮಾತಾಡ್ತಾರೆ ಅಥವಾ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಗ್ಗೆ ಆಗುತ್ತೆ, ಅಂದರೆ ನಾನು ಮಾಡಿದ ಕ್ಯಾರೆಕ್ಟರ್ ಜನರಿಗೆ ರೀಚ್ ಆಗಿದೆ, ಪ್ರತಿಯೊಂದು ಮಾತಾಡ್ತಾರೆ ಅಂದ್ಬಿಟ್ಟು. ಸೊ ಚಾಲೆಂಜಸ್ ಅಂತ ಏನೂ ಇಲ್ಲ, ಏನೋ ಒಂಥರ ಖುಷಿ ಅದು ನಮಗೆ. ಆ್ಯಂಡ್ ಅದು ಬೇಕು ಅಂತಲೂ ಅನಿಸುತ್ತೆ. ಅವ್ರಗಳ ಪ್ರೀತಿ ಅಭಿಮಾನ ತುಂಬಾ ಮುಖ್ಯ ಆಗುತ್ತೆ. ಆ ಸಪೋರ್ಟ್ ಏನಿದೆ ಅದರಿಂದ ನಾವು ಇಲ್ಲಿ ತನಕ ಬಂದು ನಿಂತಿದ್ದೀವಿ. ಸೊ ಅದು ತುಂಬಾ ಖುಷಿ ಆಗುತ್ತೆ ನನಗೆ. ಮುಂದಿನ ದಿನದಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಸಾಕಷ್ಟು ಈಗ ಆಫರ್ಗಳು ಕೂಡ ಬರ್ತಾ ಇದೆ. ಸೊ ಇನ್ನು ಬೇರೆ ಯಾವ ರೀತಿಯಾದಂಥ ಪ್ಲ್ಯಾನ್ಗಳಿದೆ ಊರ ಕಡೆ ಏನಾದರೂ ಬೇರೆ? ಅದೇ ಸದ್ಯಕ್ಕೆ ನಾನು ಓದ್ತಾ ಇದ್ದೀನಿ, ಡಿಗ್ರಿ ತಗೋತೀನಿ. ಆ್ಯಂಡ್ ನನ್ನ ಈ ಜರ್ನಿನ ನಿಲ್ಸೋಕ್ಕೆ ಇಷ್ಟಪಡಲ್ಲ, ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಸಾಧಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾನೆಲ್ಲ ಹಾರ್ಡ್ ವರ್ಕ್, ಎಲ್ಲ ಎಫರ್ಟ್ಸ್ ಹಾಕಿ ಟ್ರೈ ಮಾಡ್ತೀನಿ ಅಷ್ಟೇ. ಡ್ರಾಮಾ ಜೂನಿಯರ್ಸ್ ಆಯಿತು, ಈಗ ಮಹಾನಟಿ ವೇದಿಕೆ ಮೂಲಕ ಈಗಾಗಲೇ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಿದ್ದೀರಾ, ಅವರ ಮನಸ್ಸಲ್ಲಿದ್ದೀರಾ. ಸೊ ಇಡೀ ಒಂದು ಕರ್ನಾಟಕಕ್ಕೆ ನಮ್ಮ ಈ ಪಬ್ಲಿಕ್ ಟಿವಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೀವು ಹೇಳಿದ್ರೆ ಅವ್ರ ಮನಸ್ಸಲ್ಲಿದ್ದೀನಿ ಅಂತ, ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಆಭಾರಿ ಆಗಿರ್ತೀನಿ. ಅವ್ರಗಳ ಸಪೋರ್ಟ್, ಅವ್ರಗಳ ಪ್ರೀತಿ ಅಭಿಮಾನದಿಂದನೇ ಇವತ್ತು ಇಷ್ಟೆಲ್ಲ ಆಗಕ್ಕೆ ಸಾಧ್ಯ ಆಗಿರುತ್ತೆ. ನಿಮ್ಗಳ ವೋಟ್ ತುಂಬಾ ಮುಖ್ಯ ಆಯಿತು, ಅಷ್ಟು ಸಪೋರ್ಟ್ ಮಾಡಿ ಇವತ್ತು ಆ ಟ್ರಾಫಿ ನನ್ನ ಕೈಲಿ ಬಂದಿದೆ. ಇನ್ನು ಮುಂದೆಯೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಮೇಲೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಮಹಾನಟಿ ವೇದಿಕೆಯಲ್ಲಿ ಪ್ರಥಮವಾಗಿ ಗೆದ್ದು ಚಿನ್ನದ ಕಿರೀಟವನ್ನ ತಮ್ಮ ಮುಡಿಗೆ ಏರಿಸಿಕೊಂಡಂತ ವಂಶಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಧನು ಎಲ್ಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು.